ಹಳೆ ಮೈಸೂರು ಭಾಗದ ಮೇಲೆ ಹಿಡಿತಕ್ಕೆ ಪ್ಲಾನಿಂಗ್ ಮಾಡಿರುವಂತಹ ಬಿಜೆಪಿ, ಇನ್ನು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಮೂರು ಪಕ್ಷಗಳಿಂದ ಅಲ್ಲಿ ರಣತಂತ್ರವನ್ನ ಸಾಧಿಸಲಾಗ್ತಾ ಇದೆ. ಇನ್ನು ಅದರಲ್ಲೂ ಕಾಂಗ್ರೆಸ್ಗೆ ಬಿಜೆಪಿಗಿಂತ ಜೆಡಿಎಸ್ಸೇ ಟಾರ್ಗೆಟ್ ಆಗ್ಬಿಟ್ಟಿದೆ. ಜೆಡಿಎಸ್ ಅನ್ನೇ ತನ್ನ ಮೇನ್ ಟಾರ್ಗೆಟ್ ಅನ್ನ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನೀವು ಪ್ರಚಾರದ ಸಂದರ್ಭದಲ್ಲಿ, ಸಮಾವೇಶಗಳ ಸಂದರ್ಭದಲ್ಲಿ, ಹೋದಲ್ಲಿ ಬಂದಲ್ಲಿ ಜೆಡಿಎಸ್ ನಾಯಕರಿಗೆ ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಅಂತ ಗಮನಿಸ್ತಾ ಇದ್ದೀರಾ. ಈ ಹಿಂದೆ ಪ್ರಧಾನಿ ಮೋದಿ ಅವರನ್ನ, ಅಮಿತ್ ಶಾ ಅವರನ್ನ ಅಥವಾ ಅವರು ಈ ಐಟಿ, ಇಡಿ ಅನ್ನುವಂಥ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ, ಉದ್ಯೋಗ ಸೃಷ್ಟಿ ಮಾಡಿಲ್ಲ ಅನ್ನುವಂತಹ ಆರೋಪವನ್ನ, ಸಾಲು ಸಾಲು ಆರೋಪಗಳನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಬರ್ತಾ ಇದ್ರು. ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನ ನೀವು ಗಮನಿಸೋದಾದ್ರೆ, ಅದು ಮೈಸೂರಲ್ಲಿ ಆಗಿರುವಂತಹ ಸಮಾವೇಶ ಸಭೆಗಳಾಗಿರಬಹುದು, ಅಥವಾ ಮಂಡ್ಯದಲ್ಲಾಗಿರಬಹುದು, ಅಥವಾ ತುಮಕೂರಲ್ಲಾಗಿರಬಹುದು, ಬೆಂಗಳೂರಲ್ಲೇ ಆಗಿರಬಹುದು, ಕಾಂಗ್ರೆಸ್ ನಾಯಕರ ಮೇನ್ ಟಾರ್ಗೆಟ್ ಆಗಿರೋದು ಜೆಡಿಎಸ್. ಹಾಗಾದ್ರೆ ಜೆಡಿಎಸ್ ಅನ್ನೇ ಕಾಂಗ್ರೆಸ್ ನಾಯಕರು ಯಾಕೆ ಟಾರ್ಗೆಟ್ ಮಾಡಿದ್ದಾರೆ? ಹಿಂದಿನ ಉದ್ದೇಶ ಏನು ವಿವರಿಸ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಹರೀಶ್. ಕಾಂಗ್ರೆಸ್ನವರ ಟಾರ್ಗೆಟ್ ಆಗಿರೋದು ಬಿಜೆಪಿ ಅಲ್ಲ, ಜೆಡಿಎಸ್ ಅನ್ನೋದು ಈಗ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ನೋಡಿದ್ರೆ, ಅವರ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾದ್ರೆ ಇದರ ಹಿಂದಿರುವಂತ ಉದ್ದೇಶ ಏನು? ಸಭಾ ಬಹಳ ಮುಖ್ಯವಾಗಿರುವಂಥದ್ದು. ಮೊದಲಿಂದಲೂ ಕೂಡ ಜೆಡಿಎಸ್ ಮತ್ತು ಕಾಂಗ್ರೆಸ್ ಹಳೆ ಮೈಸೂರು ಭಾಗದಲ್ಲಿ ಬದ್ಧ ವೈರಿಗಳಾಗಿರುವಂಥದ್ದು ಮತ್ತು ಸಾಂಪ್ರದಾಯಿಕ ಕಣದಲ್ಲಿ ಕೂಡ ಗುದ್ದಾಟ ನಡೆಸ್ತಾ ಇರುವಂಥದ್ದು. ಅಂದರೆ ಸ್ಥಳೀಯ ಮಟ್ಟದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಾತ್ರ ನೇರ ಹೋರಾಟ, ಪೈಪೋಟಿ ಇರುವಂಥದ್ದು. ಸೊ ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ಅಂದರೆ ಬಿಜೆಪಿ ಇನ್ನೂ ನೆಲೆ ಕಂಡುಕೊಳ್ಳುವಂತಹ ಹಂತದಲ್ಲಿರುವಂಥ ಹೊತ್ತಲ್ಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಪರಸ್ಪರ ನೇರ ಪೈಪೋಟಿ ಸ್ಥಳೀಯ ಮಟ್ಟದಲ್ಲಿ ಇರುವಂಥ ಕಾರಣಕ್ಕಾಗಿ ಈಗ ಆಡಳಿತಾರೂಢ ಕಾಂಗ್ರೆಸ್ ನೇರವಾಗಿ ಟಾರ್ಗೆಟ್ ಮಾಡಿರುವಂಥದ್ದು ಜೆಡಿಎಸ್ ಅನ್ನು ಕೂಡ. ಬಿಜೆಪಿಗಿಂತಲೂ ಜೆಡಿಎಸ್ ವಿರುದ್ಧ ತಮ್ಮ ಆಕ್ರೋಶವನ್ನು ಅಗ್ರೆಸಿವ್ ಆಗಿ ಹೊರಾಗ್ತಾ ಇರುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಒಂದು ಜೆಡಿಎಸ್ ಅಸ್ತಿತ್ವ ಇರೋದೇ ಇಲ್ಲ, ಮುಂದಿನ ದಿನಗಳಲ್ಲಿ ಜೆಡಿಎಸ್ ರಾಜ್ಯದಲ್ಲಿ ಇರೋದಿಲ್ಲ ಅನ್ನುವಂತಹ ಮಾತನ್ನ ಪದೇ ಪದೇ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಹೋದಲ್ಲಿ ಬಂದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದರೆ CM ಆಗಿರ್ಬೋದು, DCM ಆಗಿರ್ಬೋದು, ಸಚಿವರು ಎಲ್ಲರೂ ಕೂಡ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಅಸ್ತಿತ್ವದಲ್ಲೇ ಇರೋದಿಲ್ಲ ಅನ್ನುವಂಥ ಮಾತನ್ನ ಪದೇ ಪದೇ ಕಾರ್ಯಕ್ರಮಗಳಲ್ಲಿ, ಸಮಾವೇಶಗಳಲ್ಲಿ, ಚುನಾವಣಾ ಪ್ರಚಾರದ ವೇಳೆ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡ ನಂತರ ಸೊ ಒಂದಷ್ಟು ಮೈತ್ರಿಗೆ ಅಷ್ಟಾಗಿ ಇನ್ನೂ ಹೋಗ್ತಾ ಇಲ್ಲ ಕಾರ್ಯಕರ್ತರು ಅನ್ನುವಂಥ ಅಂಶವನ್ನು ಕೂಡ ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಜೊತೆಗೆ ಕುಟುಂಬಕ್ಕೆ ಹೆಚ್ಚಿನ ಟಿಕೆಟನ್ನು ಕೊಟ್ಟಿದ್ದಾರೆ. ಅಂದರೆ ಇರುವಂಥದ್ದು 3 ಸ್ಥಾನಗಳಲ್ಲಿ ಕುಟುಂಬಕ್ಕೆ ಹೆಚ್ಚಿನವನ್ನ ಮೀಸಲಾಗಿಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಕೂಡ ಒಂದು ಚರ್ಚೆಯನ್ನು ಶುರು ಮಾಡುವಂಥ ಒಂದು ಪ್ರಯತ್ನಕ್ಕೆ ಈಗ ಕಾಂಗ್ರೆಸ್ ನಾಯಕರು ಕೈ ಹಾಕಿರುವಂಥದ್ದು. ಅಂದರೆ ಮಗ ಆಗಿರ್ಬೋದು, ಮೊಮ್ಮಗ, ಅಳಿಯ ಅವರಿಗೆ ಇವ್ರು 3 ಜನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ, ಬೇರೆ ಯಾರೂ ಇಲ್ವಾ ಕುಟುಂಬದಲ್ಲಿ ಅನ್ನುವಂಥ ವಿಚಾರವನ್ನು ಕೂಡ ಜೆಡಿಎಸ್ ವಿರುದ್ಧ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂಥ ಒಂದು ಪ್ರಯತ್ನ ಕಾಂಗ್ರೆಸ್ನಿಂದ ಆಗ್ತಾ ಇರುವಂಥದ್ದು. ಅದ್ರ ಜೊತೆಗೆ DCM DK ಶಿವಕುಮಾರ್ ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ, ಜೆಡಿಎಸ್ ಕಾರ್ಯಕರ್ತರು ಧೃತಿ ಕೆಟ್ಟಿದ್ದಾರೆ. ಅಂದರೆ ಎಲ್ಲೊಂದು ಕಡೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡ ನಂತರ ಜೆಡಿಎಸ್ ಕಾರ್ಯಕರ್ತರಿಗೆ ಭಯ ಶುರುವಾಗಿದೆ, ಅವ್ರಿಗೆ ಯಾವ ನಾಯಕತ್ವ ಸಿಗ್ತಾ ಇಲ್ಲ ಅನ್ನುವಂಥ ಮಾತನ್ನು DCM DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಎಲ್ಲ ಈ ಹೇಳಿಕೆಗಳ ಹಿಂದೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಕಾಂಗ್ರೆಸ್ನತ್ತ ಜೆಡಿಎಸ್ ಕಾರ್ಯಕರ್ತರನ್ನ ಸೆಳೆಯುವಂಥ ಒಂದು ಭಾಗ ಅನ್ನುವಂಥ ಚರ್ಚೆ ಕೂಡ ಈಗ ಕೇಳಿ ಬರ್ತಾ ಇದೆ. ಅಂದರೆ ಎಲ್ಲೆಲ್ಲಿ ಜೆಡಿಎಸ್ ಕಾರ್ಯಕರ್ತರು ಗಟ್ಟಿಯಾಗಿದ್ದರೆ, ಸ್ಟ್ರಾಂಗ್ ಆಗಿದ್ದಾರೆ ತಳಮಟ್ಟದಲ್ಲಿ, ಅಂಥವ್ರನ್ನ ಕಾಂಗ್ರೆಸ್ನ ಹತ್ರ ಸೆಳೆಯುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಎಲ್ಲ ರೀತಿಯಲ್ಲಿ ಕೂಡ ಈ ರೀತಿ ಹೇಳಿಕೆಗಳು ಕೊಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.